ನಾನು ಜಯನಂದ ಕಾರ್ವಿ ವಿರುದ್ಧ ಸುಳ್ಳು ದಾಖಲೆಯ ಪ್ರಮಾಣ ಪತ್ರ ಮಾಡಿರೋ ಬಗ್ಗೆ ಕುಂದಾಪುರ ತಹಸೀಲ್ದಾರ್ ಹತ್ರ ನಾನು ಒಂದು ದೂರು ಕೊಟ್ಟಿದ್ದೀನಿ. ತಹಸೀಲ್ದಾರ್ ದೂರು ಕೊಟ್ಟ ವಿಚಾರದಲ್ಲಿ ಅವರು ಯಾವುದೇ ಒಂದು ಅಷ್ಟೊಂದು ಉದಾಸೀನ ರೀತಿಯಲ್ಲಿ ಅವರು ಯಾವುದೊಂದು ಪ್ರಕರಣ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿಲ್ಲ. ಆ ವಿಚಾರವಾಗಿ ನಾನು ಕಂದಾಯ ಸಚಿವರಾದ ನಮ್ಮ ಕೃಷ್ಣ ಬೈರೇಗೌಡ ಸರ್ ಹತ್ರ ಒಂದು ಮನವಿ ಕೊಟ್ಟಾದ ನಂತರ ತದನಂತರ ಉಸ್ತುವಾರಿ ಸಚಿವ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದರ ಬಗ್ಗೆ ಮನವಿ ಕೊಟ್ಟಾಗ ಕೂಡ ಅವರು ಸೂಕ್ತವಾದ ಕ್ರಮ ತಗೊಂಡು ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಕೊಂಡು ಇದು ಮಾಡಿದ್ದಾರೆ. ಹಾಗಾಗಿ ಜಯನಂದ ಕಾರ್ಯವನ್ನು ಒಂದು ದಾಖಲೆ ಮಾಡುವಾಗ ಸಮರ್ಪಕವಾದ ದಾಖಲೆ ಏನು ಕೊಡಲಿಲ್ಲ. ಅದು ಯಾವ ಬೇಸಿಕಲ್ಲ RA VA ಅಥವಾ ಕೇಸ್ ವರ್ಕರು DT ಸಂಬಂಧಪಟ್ಟ ಯಾರೇ ಇದ್ದಾರೋ ಆ ಟೈಮಲ್ಲಿ 2020ರಲ್ಲೂ ಅವರಿಗೆ ಸೂಕ್ತವಾದ ಒಂದು ತನಿಖೆ ಆಗಬೇಕು ಮತ್ತು ಸೂಕ್ತವಾದ ಒಂದು ಕಾನೂನು ಚೌಕಟ್ಟಲ್ಲಿ ಏನಿದೆ ಕ್ರಮ ಅದು ತಗೊಳ್ಬೇಕನ್ನೋ ಒಂದು ಉದ್ದೇಶದಿಂದ ನನ್ನ ಪ್ರಯತ್ನ ಮಾಡ್ತಿದ್ದೆ. ಮತ್ತು ಇನ್ನೊಂದು ಜಯನಂದಕಾರ ನಮ್ಮ ಕೊಂಕಣಕಾರಿ ಸಮುದಾಯ ವ್ಯಕ್ತಿ ಅಲ್ಲ. ಯಾಕೆಂದರೆ ಒಂದು ದಾಖಲೆ ಕೊಡಬೇಕಾದ್ರೆ ಅವನ ನೈಜ ದಾಖಲೆ ತಂದೆ ಹೆಸರು 1ರಿಂದ ಡಿಗ್ರಿ ತನಕ ಗಾಡಿರಾಮನ್ ಅಂತ ಇದೆ. ಇವಾಗ ಇತ್ತೀಚೆಗೆ ಸಡನ್ನಾಗಿ ಗಣೇಶ್ ಕಾರ್ಯವನ್ನು ಎಲ್ಲ ವೋಟರ್ ID, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ಇತರ ದಾಖಲೆಗಳಲ್ಲಿ ಗಣೇಶ್ ಕಾರ್ಯವನ್ನು. ಆದರೆ ಒಂದು ನ್ಯಾಯಾಲಯದಲ್ಲಿ ತಾಲೂಕು ದಂಡಾಧಿಕಾರಿ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಆಗುವಾಗ ಗಣೇಶ್ ಕಾರ್ಯವಂತ ದಾಖಲೆ ತಗೊಬನ್ನಿ ಅಂತ ಹೇಳಿದ್ರೆ ಯಾವುದೋ ದಾಖಲೆ ತಂದು ಕೊಡಲಿಲ್ಲ. ವಂಶಪಕ್ಷ ಆಗಲಿ ಅಥವಾ ಸ್ಕೂಲ್ ದಾಖಲೆ ಆಗಲಿ. ಗಣೇಶ್ ಕಾರ್ವಿ ಅಂದೇಳಿದ್ರೆ ಅವ ಸೃಷ್ಟಿ ಮಾಡ್ಕೊಂಡಿರೋದು ದಾಖಲೆ ಇಲ್ಲದೆ. ಆದರೆ ಗಾಡಿರಾಮ್ ಅನ್ನೋದೊಂದು ನೈಜ ಹೆಸರು, ತಂದೆ ಹೆಸರು. ಬಟ್ ಅವ ವಿಚಾರಣೆಯಲ್ಲೇ ಕೊಡ್ತಾ ಇರೋದು ಗಾಡಿರಾಮ್ ಅನ್ನೋದು ನಮ್ಮ ಅಜ್ಜ. ಹಾಗಾದರೆ ಗಾಡಿರಾಮನ ನಿಮ್ಮ ಅಜ್ಜ ಆದರೆ ಗಣೇಶ್ ಕಾರು ಅನ್ನುವಂಥ ಯಾರು ಅನ್ನುವಂಥ ಪ್ರಶ್ನೆ ಕೇಳಿದೆ ಇವ್ರ ಹತ್ರ ಉತ್ತರ ಇಲ್ಲ. ಕೊಂಕಣಕಾರರು ಬೇರೆ, ಕನ್ನಡಕಾರರು ಬೇರೆ. ಅದರಲ್ಲಿ ಗಣೇಶ್ ಕಾರು ಅನ್ನೋದು ನಮ್ಮ ಕೊಂಕಣಕಾರಿ ಸಂಬಂಧಪಟ್ಟ ವ್ಯಕ್ತಿನೇ ಅನ್ನೋದಾದರೆ ಸಮರ್ಪಕವಾದ ದಾಖಲೆಗಳು ತಂದು ಕೊಡಲಿಲ್ಲ. ಈ ಒಂದು ಜಾತಿ ಪ್ರಮಾಣ ಏನೋ ಒಂದು ಸಮರ್ಪಕ ದಾಖಲೆ ಕೊಟ್ಟದ್ದು ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಿದ್ದರು ಅಥವಾ ಏನು ರಾಜಕೀಯ ಒತ್ತಡದಿಂದ ಮಾಡಿಕೊಟ್ಟಿರ್ಬೋದು ಅಥವಾ ಹಣದ ಒಂದು ವ್ಯಾಮೋಹದಲ್ಲಿ ಮಾಡಿರ್ಬೋದು. ಅದಕ್ಕೇನೋ ಒಂದು ಮುಂದಿನ ವಿಚಾರಣೆಯಲ್ಲೂ ಗೊತ್ತೇ ಆಗುತ್ತೆ. ಇದರಲ್ಲಿ ಇಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಯಾಕೆಂದರೆ ಮುಂದೆ ಬೇರೆಯವರು ಆಗಬಾರ್ದು. ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾಕೆಂದರೆ ಸುಳ್ಳು ದಾಖಲೆ ಪ್ರಮಾಣ ಪತ್ರ ಮಾಡೋದಕ್ಕೆ ಮಾಡಿಕೊಟ್ಟವರಿಗೂ ಅಥವಾ ಮಾಡಿಕೊಂಡಿಸ್ಕೊಂಡವ್ರಿಗೂ ಎರಡಕ್ಕೂ ಸೂಕ್ತವಾದ ಕ್ರಮ ತಗೊಳ್ಬೇಕಂತ ಸುಪ್ರೀಂ ಕೋರ್ಟ್ ಆದೇಶ. ಇದು ನಾನು ವೈಯಕ್ತಿಕ ನೆಲೆಯಲ್ಲಿ ಮಾಡ್ತಿದ್ದದಲ್ಲ ಹೋರಾಟ. ಇದು ಮುಂದೆ ಯಾರಿಗೂ ಆಗಬಾರ್ದು. ಯಾಕಂದರೆ ಸುಳ್ಳು ದಾಖಲೆ ಮಾಡಿಕೊಂಡು ಅದನ್ನು ಪ್ರಮಾಣ ಪತ್ರ ಮಾಡಿಕೊಂಡು ಸರ್ಕಾರ ಇಲಾಖೆಯಲ್ಲಿ ಒಂದು ಜಾಬ್ ತಗೊಳ್ಳೋದು, ನೈಜವಾದ ಒಂದು ಸಿಕ್ಕುವಂಥ ಒಂದು ವ್ಯಕ್ತಿಗಳಿಗೆ ಸಿಕ್ಕದೆ ಯಾರ್ಯಾರಿಗೆ ಸಿಕ್ಕುವಂಥದ್ದು ಹಾಗೆ ಆಗಬಾರ್ದು ಅನ್ನೋಗೋಸ್ಕರ ಒಂದು ಹೋರಾಟ ಹೊರತು ಇದು ವೈಯಕ್ತಿಕ ಹೋರಾಟ ಆಗೋಗೋಸ್ಕರ ಅಲ್ಲ. ಇದಕ್ಕೋಸ್ಕರ ಯಾರೆಲ್ಲ ಇದಕ್ಕೆಲ್ಲ ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಅವರಿಗೆ ಕೂಡ ಸೂಕ್ತವಾದ ಕಠಿಣ ಒಂದು ಕಾನೂನು ಕ್ರಮದಲ್ಲಿ ಆಗಬೇಕನ್ನುವಂಥ ನನ್ನ ಹೋರಾಟ. ಮತ್ತು ಮಾಡಿಸಿಕೊಂಡವನಿಗೆ ಕೂಡ ಅದು ಯಾವ ರೀತಿಯಲ್ಲಿ ಕ್ರಮ ತಗೊಂಡು ಮುಂದೆ ಆಗುತ್ತಂದರೆ ಈಗ ಕಾದು ನೋಡಬೇಕಂದ್ರೆ ನಾನು ಇವಾಗ ಸಂದರ್ಭದಲ್ಲಿ ಇದ್ದೇನೆ.